ಆತ್ಮೀಯ ಸ್ವಾಗತ ಶ್ರೀಮತಿ ಸಿಂಧೂರ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ. ಯಾವಾಗಲೂ ಹೇಳೋ ಹಾಗೆ ನಮ್ಮ ಪ್ರತಿ ಪ್ರಯತ್ನದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ಗೈಡ್ ಮಾಡುವಂಥದ್ದಾಗಲಿ, ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ಟಿ ಶಬಾಷ್ ಅಂತ ಹೇಳೋದಾಗಲಿ, ಇವೆಲ್ಲವನ್ನು ನಿಮ್ಮ ಕಡೆಯಿಂದ ನಾನು ಅನುಭವಿಸಿ ಮುಂದೆ ಹೋಗ್ತಾನೇ ಇದ್ದೀನಿ. ಇದು ಹಾಗೆಯೇ ನಮ್ಮ ಶ್ರೀಮತಿ ಸಿಂಧೂರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ವಿ, ಹಾಡನ್ನು ನೋಡಿದ್ವಿ. ನಿಮ್ಮ ಪ್ರೋತ್ಸಾಹ ಅಥವಾ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಶುಭಾಶಯಗಳು ಎಲ್ಲವನ್ನೂ ಕೇಳೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಪತ್ರಿಕೋದ್ಯಮ ಮಾಧ್ಯಮ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಗೆ ಆದರೂ ಕಷ್ಟ ತಪ್ಪಿಲ್ಲ, ಏನೋ ಒಂದು ಬಿಸ್ನೆಸ್ಗೆ ಹೋಗ್ತೀವಿ, ಸಕ್ಸಸ್ ಸಿಗ್ತಿಲ್ಲ, ಅಂಥವ್ರಿಗೆಲ್ಲ ಇದರಲ್ಲಿ ಆನ್ಸರ್ ಇದೆ ಸರ್. ಇವಾಗ 10,000 ಕೊಟ್ಟು ಜ್ಯೋತಿಷ ಹತ್ರ ಹೋದ್ರು ಪರಿಹಾರ ಸಿಗಲ್ಲ. ನಮ್ಮ ಅನಂತರಾಜ್ ಸರ್ 2.5 ಅವರಲ್ಲಿ ಪರಿಹಾರ ಇದೆ ಸರ್. ಇದರಲ್ಲಿ ಅಷ್ಟು ಅದ್ಭುತವಾಗಿ ಬಂದಿದೆ ಸರ್ ಕತೆ. ಪ್ರತಿಯೊಬ್ಬರು ಕನೆಕ್ಟ್ ಆಗುತ್ತೆ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್. ನಾನೊಂದು 6 ಮಂತಿಂದ 1 ಇಯರ್ವರೆಗೂ ನಾನು ಇದಕ್ಕೆ ತುಂಬ ಶ್ರಮ ಪಟ್ಟಿದ್ದೀನಿ ಸರ್. ನಮ್ಮ ಸಿನಿಮಾದಲ್ಲಿ ಈ ಥರ ಪಾತ್ರ ಬರುತ್ತೆ ಅಂದ್ರೆ ನಮಗೆ ಫಸ್ಟ್ ಆಪ್ಷನ್ನೇ ನಾವು ಮಾರುತಿ ಅವ್ರನ್ನ ಚೂಸ್ ಮಾಡಿದ್ವಿ. ಆಗಿಂದ ಹೆಚ್ಚು ಕಡಿಮೆ ಒಂದು 6-7 ತಿಂಗಳಿಂದ ನಾವು ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ ಪಾತ್ರ ಹೇಗಿರುತ್ತೆ, ನೀವು ಸ್ವಲ್ಪ ಇದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ. ಅವರು ಇಂಟರ್ನ್ಯಾಷನಲ್ ಮೂಲತಃ ಹೊಸಪೇಟೆ ಸರ್, ವಿಜಯನಗರ ಜಿಲ್ಲೆ ಹೊಸಪೇಟೆ. ಹಾಂ ಸರ್, ಎಲ್ಲೋ ಬೆಂಗಳೂರು ಎಲ್ಲೋ ಹೊಸಪೇಟೆ ಎಲ್ಲ ಆ ಮಾರುತಿ ಕಡೆ ಇದನ್ನು ಮಾಡಿಸಿದ್ದಾನೆ. ಅದು ಇಂಟರ್ನ್ಯಾಷನಲ್ ಬಾಲಿವುಡ್ ಅವರು ಆ್ಯಕ್ಚುಲಿ. ಹೌದು ಸರ್. ಹಾಂ ಹೌದು ಸರ್, ಹೌದು. ನಾನು 3 ಸರಿ ಮಿಸ್ಟರ್ ಇಂಡಿಯಾ ಮತ್ತು 1 ಸರಿ ಇಂಟರ್ನ್ಯಾಷನಲ್ ಮಲೇಷಿಯಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ಸರ್ ನಾನು. ಹಾಂ ಸಿನಿಮಾ ಫಸ್ಟ್. ಹೌದು ಸರ್. ಸಿಂಧೂರ ಪ್ರೀ ರಿಲೀಸ್ ಪ್ರೆಸ್ ಮೀಟಿಗೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಒಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾದಲ್ಲಿ ಫೀಮೇಲ್ ಮೇನ್ ಲೀಡಾಗಿ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಸಿಕ್ಕೋದಕ್ಕೆ. ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್. ತುಂಬಾ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಐ ಎವರ್ ವರ್ಕ್ಡ್ ವಿತ್. ಎಲ್ಲರೂ ನಂಗೆ ಬೈತಾರೆ ಸೆಟ್ಟಲ್ಲಿ ಇಲ್ಲ ಸರ್, ಯಾರೂ ಬೈದಿಲ್ಲ ನಂಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ದಾಸ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ಸೊ ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆ್ಯಂಗಲ್ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಸ್ಡ್. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಸೊ ಇವಾಗ ನಿಮ್ಮ ಕೈಯಲ್ಲಿದೆ, ನೀವು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲರೂ ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊದಲನಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಶ್ರೀಮತಿ ಸಿಂಧೂರ ಇದೇ ಜುಲೈ 24ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಕಾಮಿಡಿ ಜೊತೆ ಜೀವನದ ಮೌಲ್ಯವನ್ನು ಹೇಳುವಂಥ ಸಿನಿಮಾ ಅಂತ ಹೇಳ್ಬೋದು. ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ ಬಲರಾಮ, 2 ಶೇಡ್ನಲ್ಲಿ ಬರುವಂಥ ಪಾತ್ರ. ತುಂಬ ಖುಷಿ ಕೊಟ್ಟಂಥ ಪಾತ್ರ, ತುಂಬ ಚಾಲೆಂಜಿಂಗ್ ಅನಿಸಿದ ಪಾತ್ರ. ಈ ಪಾತ್ರ ಕೊಟ್ಟಿದ್ದಕ್ಕೆ ಅನಂತರಾಜು ಸರ್ಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ಅನಂತರಾಜು ಸರ್ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ, ಕಾಮಿಡಿ ಪಾತ್ರ. ಅದು ಖಂಡಿತವಾಗ್ಲೂ ಆಡಿಯನ್ಸ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಪ್ರೊಡ್ಯೂಸರ್ ಆದಂಥ ನಾಗಿರೆಡ್ಡಿ ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸಿನಿಮಾಕ್ಕೆ ಬಂಡವಾಳ ಹಾಕ್ತಿದ್ದೀರಾ. ಅದೇ ರೀತಿ ಗಂಗಾಧರ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ವಿಜಯ ರಾಘವೇಂದ್ರ ಸರ್ ಜೊತೆ ಇದು 2ನೇ ಸಿನಿಮಾ. ಎಲ್ಲ ಕಲಾವಿದರಿಗೆ ಆಸೆ ಇದ್ದಾಗೆ ನನಗೂ ಅಷ್ಟೇ ವಿಜಯ ರಾಘವೇಂದ್ರ ಸರ್ ಜೊತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಂದರೆ ತುಂಬ ಖುಷಿ. ಹಾಗೆ ಪ್ರಿಯಾ ಮ್ಯಾಮ್ ಕೂಡ ನಮ್ಮ ಮಂಗಳೂರವರು, ನಮ್ಮ ಊರುದಾರ ಅಂತ ಹೇಳ್ಬೋದು. ಆ್ಯಂಡ್ ಮಾನಸಿ ಮೇಡಮ್ ಕೂಡ ಮಂಗಳೂರವರು. ಮತ್ತು ಇನ್ನೊಬ್ಬರು ಆರ್ಟಿಸ್ಟ್ ಇದ್ರು
ಅವರು ಕೂಡ ನಮ್ಮ ಮಂಗಳೂರು ಕಡೆಯವರು. ಅಂಜಲಿ ಅವರು ಒಂದು 4-5 ಜನ ನಮ್ಮ ಮಂಗಳೂರು ಭಾಗದವರೇ ಇದ್ದರು. ಆ್ಯಂಡ್ ಮೇಯ್ನಾಗಿ ದಾಸಣ್ಣ ಅವ್ರ ಬಗ್ಗೆ ಹೇಳಲೇಬೇಕು. ತುಂಬ ಸೀನಿಯರ್ ಮೋಸ್ಟ್ ಕ್ಯಾಮರಾಮ್ಯಾನ್ ಅಂತ ಹೇಳಿದ್ರೆ ದಾಸಣ್ಣ ಅಂತಲೇ ಹೇಳ್ಬೋದು. ಯಾಕೆಂದರೆ ಟ್ರೈಲರು ಸಾಂಗ್ಸ್ಗಳಲ್ಲಿ ಎಷ್ಟು ಚೆನ್ನಾಗಿ ಅವರು ಆರ್ಟಿಸ್ಟ್ಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಗಣೇಶ್ ರಾವ್ ಸರ್, ನಂದು ಮತ್ತು ಇವ್ರದ್ದು ಕಾಂಬಿನೇಷನ್ ಸೀನ್ಗಳಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ನಾವೊಂದು ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಅವ್ರ ಕಾಲದಲ್ಲೆಲ್ಲ ತಗುದೀಪ್ ಶ್ರೀನಿವಾಸ್ ಅವರು, ಪ್ರಭಾಕರ್ ಅವರು, ಅವ್ರದ್ದೆಲ್ಲ ಕಾಂಬಿನೇಷನ್ ಒಂದು ಜೋಡಿ ವಿಲನ್ಗಳು ಯಾವ ಥರ ಮಾಡ್ತಿದ್ರು ಅದೇ ರೀತಿ ನಮ್ಮದು ಚೆನ್ನಾಗಿ ಮೂಡ್ ಬದಿ ಅಂತ ಅಂದ್ಕೊಳ್ತೀವಿ. ಅದಕ್ಕೆಲ್ಲ ಕ್ರೆಡಿಟ್ಸ್ ಆಗಿ ಮೇಯ್ನಾಗಿ ಅನಂತರಾಜ್ ಅವ್ರಿಗೆ ಹೋಗ್ಬೇಕು. ಯಾಕಂದರೆ ಎಲ್ಲ ಪಾತ್ರಗಳನ್ನು ಕೂಡ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಖಂಡಿತವಾಗಲೂ ಶ್ರೀಮತಿ ಸಿಂಧೂರ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಶ್ರೀಮತಿ ಸಿಂಧೂರ ಇದೇ 24ನೇ ತಾರೀಕು ರಿಲೀಸ್ ಆಗ್ತಾಯಿದೆ ರಾಜ್ಯದಾದ್ಯಂತ. ಒಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರು, ಎಕ್ಸ್ಪೀರಿಯನ್ಸ್ಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಜೈ ಆಂಜನೇಯ, ಜೈ ಆಂಜನೇಯ ಅನ್ಬೋದು. ಜೊತೆಗೆ ಇಡೀ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ವಯಸ್ಸಾಗುತ್ತೆ, ಆದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ವಿಜಯ ರಾಘವೇಂದ್ರ ಅವ್ರಿಗೆ ವಯಸ್ಸೇ ಆಗಲ್ಲ ಅಂದ್ಕೊಂಡಿದ್ದೀನಿ. ಹಾಗೆ ಬ್ಯೂಟಿಫುಲ್ ಹೀರೋಯಿನ್ನು, ಹಾಗೆ ಬಲರಾಮನ್ ಪಾತ್ರದಾಗೆ ಬಹಳ ಅಜಾನುಬಾಹು ನಮ್ಮ ಪ್ರಸನ್ನ ಅವರು, ಮತ್ತು ನನ್ನ ಮಗಳ ಪಾತ್ರ ಮಾಡಿರೋ ರೇಷ್ಮಾ, ಮತ್ತು ನಮ್ಮ MMKR ಮದನ್ನ, ಆಮೇಲೆ ಹೇಳ್ತೀನಿ ಏನಂತ, ರೋಹಿತ್ತು, ಮತ್ತು ಚಿಣಿಮಿಣಿ ಚಿಂತಾಮಣಿ ಅಂದರೆ ಅಂಜಲಿ ಆ ಪಾತ್ರ ಮಾಡಿದ್ದಾರೆ ಅವರು. ಸೊ ಇದರಲ್ಲಿ ನನ್ನ ಪಾತ್ರ ನಮ್ಮ ಅಣ್ಣ ಅವರು, ವಿಷ್ಣು ಸರ್, ಅಂಬರೀಷ್ ಅವರೆಲ್ಲ ಮಾಡ್ತಾ ಇದ್ದಂಥ ಒಂದು ಕೌಟುಂಬಿಕ ಚಿತ್ರದಲ್ಲಿ ಒಬ್ಬ ವಿಲನ್ ಹೇಗಿರ್ತಾರೆ, ಮನೆ ಒಳಗಡೆ ಇರೋ ವಿಲನ್ನ ಅವನ ಕೈಲಿ ಸಾಧನೆ ಆಗಲ್ಲ ಅಂದಾಗ ಬೇರೆ ವಿಲನ್ ಹುಡ್ಕೊಂಡು ಹೋಗ್ತಾರಲ್ಲ, ಆ ಥರದೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಜೊತೆಗೆ ಈ ಸರಿ ಸಿನಿಮಾಟೋಗ್ರಫಿಗೆ ಏನಾದರೂ ಪ್ರಶಸ್ತಿ ಬರುತ್ತೆ ಅಂದರೆ ನಮ್ಮ PHK ದಾಸಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. PKH ದಾಸ್. ಹಾಗೆ ಇದರ ಕ್ಯಾಪ್ಟನ್ ಆಫ್ ದ ಶಿಪ್ ಅನಂತರಾಜು ಸರ್, ಅವರು ನಮ್ಮ ಬೆಳಿಗ್ಗೆ 6 ಗಂಟೆಗೆ ಕಾಲ್ ಶೀಟ್ ಆದರೆ 6 ಗಂಟೆಗೆ ನಮಗಿಂತ ಮೊದಲು ಎದ್ದು ರೆಡಿ ಆಗಿರ್ತಾ ಇದ್ರು. ಬಂದಿದ ತಕ್ಷಣ ಮೇಕಪ್ ಹಾಕು, ಶೂಟ್ ಮಾಡು ಅಷ್ಟೇ. ಅವ್ರು ಅವತ್ತು ಏನು ಅನ್ಕೊಂಡಿರ್ತಾರೋ ಅದಕ್ಕಿಂತ ಒಂದೆರಡು ಸೀನ್ ಎಕ್ಸ್ಟ್ರಾ ಮಾಡೋರು ಹೊರತು, ಬಟ್ ಯಾರು ಬೇಜಾರು ಮಾಡ್ಕೊಳ್ತಾರೆ ಏನು ಅವ್ರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಪ್ರೊಡ್ಯೂಸರ್ ಫ್ರೆಂಡ್ಲಿ ನಿರ್ದೇಶಕರು ಅಂದರೆ ನಿಜವಾಗ್ಲೂ ನಮ್ಮ ಅನಂತರಾಜು ಅವರು ಅಂತ ಹೇಳ್ಬೋದು. ಅನಂತರಾಜು